ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ಕ್ವಾಡ್ರಿಲ್ಯಾಟರಲ್ ಫಾರ್ಮ್ಡ್ ಇಫ್ ಪಾಸಿಬಲ್ ಅಂತ ಕೊಟ್ಟಿದ್ದಾರೆ, ಬೈ ದ ಇಂಟರ್ನಲ್ ಆಂಗಲ್ ಬೈಸೆಕ್ಟರ್ಸ್ ಆಫ್ ಎನಿ ಕ್ವಾಡ್ರಿಲ್ಯಾಟರಲ್ ಈಸ್ ಸೈಕ್ಲಿಕ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನೋಡಿ ಇಲ್ಲಿ ಒಂದು ಕ್ವಾಡ್ರಿಲ್ಯಾಟರಲ್ ಡ್ರಾ ಮಾಡಿದ್ದೀನಿ. ಇನ್ನು ಇಂಟರ್ನಲ್ ಆಂಗಲ್ ಬೈಸೆಕ್ಟರ್ಸ್, ಸೊ ಇಲ್ಲಿ ನೋಡಿ ಈ ಆಂಗುಲರ್ ಬೈಸೆಕ್ಟರ್ಸ್ ಇದು ಏನಿದೆಲ್ಲ ಆಂಗಲ್ ಎ ಆಂಗಲ್ ಡಿ ಬೈಸೆಕ್ಟ್ ಆಗಿರೋ ಲೈನ್ಸ್ ಎಲ್ಲಿ ಮೀಟ್ ಆಗಿದೆ ಇಂಟರ್ಸೆಕ್ಟ್ ಆಗಿದೆ, ಪಾಯಿಂಟ್ ಹೆಚ್ ಇಂಟರ್ಸೆಕ್ಟ್ ಆಗಿದೆ. ಅದೇ ರೀತಿ ಬೈಸೆಕ್ಟರ್ಸ್ ಆಫ್ ಆಂಗಲ್ ಬಿ ಅಂಡ್ ಬೈಸೆಕ್ಟರ್ ಆಫ್ ಆಂಗಲ್ ಸಿ ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ ಎಫ್. ಓಕೆ, ಇಲ್ಲಿ ಏನ್ ಫಾರ್ಮ್ ಆಗಿದೆ, ಇ ಎಫ್ ಜಿ ಎಚ್ ಒಂದು ಕ್ವಾಡ್ರಿಲ್ಯಾಟರಲ್ ಫಾರ್ಮ್ ಆಗಿದೆ. ಇಫ್ ಪಾಸಿಬಲ್ ಅಂತ ಕೇಳಿದಾರಲ್ವಾ, ಫಾರ್ಮ್ ಆಗಿದೆ. ಸೊ ಈಗ ಸೈಕ್ಲಿಕ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೈಕ್ಲಿಕ್ ಅಂತ ಪ್ರೂವ್ ಮಾಡೋದಕ್ಕೆ ಏನ್ ಪ್ರಾಪರ್ಟಿ ಇದೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ದು, ಸಮ್ ಆಫ್ ಅಪೋಸಿಟ್ ಟು ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಪ್ರೂವ್ ಮಾಡಿದ್ರೆ ನಾವು ಹೇಳ್ಬೋದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ. ಯಾವುದೇ ಆಂಗಲ್, ಈ ಆಂಗಲ್ ಇರ್ಬೋದು, ಇಲ್ಲ ಈ ಆಂಗಲ್ ಇರ್ಬೋದು, ಅಪೋಸಿಟ್ ಆಂಗಲ್ಸ್ 180 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು. ಒನ್ ಸೆಟ್ ಅಂದ್ರೆ ಒನ್ ಪೇರ್ ಆಫ್ ಅಪೋಸಿಟ್ ಆಂಗಲ್ಸ್ 180 ಅಂತ ಪ್ರೂವ್ ಮಾಡಿದ್ರೆ ಸಾಕು, ಕ್ವಾಡ್ರಿಲ್ಯಾಟರಲ್ ಅಂತ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಪ್ರೂವ್ ಮಾಡಿದಾಗ ಆಗತ್ತೆ. ಸೊ ಅದಕ್ಕೆ ನಾವು ಯಾವ ರೀತಿ ಮಾಡಬೇಕು ನೋಡೋಣ. ನೋಡಿ ಇಲ್ಲಿ ಆಂಗಲ್ ಎಫ್ ಇ ಹೆಚ್ ಇದೆ ಅಲ್ವಾ, ಆಂಗಲ್ ಎಫ್ ಇ ಹೆಚ್ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಇ ಬಿ ಆಗುತ್ತಲ್ವಾ. ಯಾಕೆ ಹೇಳಿ, ಇದು ಟೂ ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ. ಸೊ ಏನ್ ಆಂಗಲ್ಸ್ ಆಗ್ತವೆ, ಇವು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಆಗ್ತವೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎಫ್ ಇ ಹೆಚ್ is equals to angle AEB. Reason vertically opposite angles. ಅಲ್ವಾ, ಈಗ ಟೂ ಆಂಗಲ್ಸ್ ಈಕ್ವಲ್ ಅಂತ ಹೇಳಿದ್ವಿ. ಈಗ ನೋಡಿ ಆಂಗಲ್ ಎ ಇ ಬಿ ಇದೆಯಲ್ಲ, ಇದು ಎಷ್ಟಿರುತ್ತೆ, ಇದೊಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಎ ಇ ಬಿ ಇದೆ. ಈ ಟ್ರಯಾಂಗಲ್ ಅಲ್ಲಿ ಇದು ಆಂಗುಲರ್ ಬೈಸೆಕ್ಟರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಆಂಗಲ್ ಬಿ ಆಂಗಲ್ ಬೈಸೆಕ್ಟ್ ಆಗಿದೆ, ಇಲ್ಲಿನೂ ಆಂಗಲ್ ಬೈಸೆಕ್ಟ್ ಆಗಿದೆ. ಸೊ ನಾವೇನ್ ಹೇಳ್ಬೋದು, ಹಾಫ್ ಆಂಗಲ್ ಎ ಪ್ಲಸ್ ಹಾಫ್ ಆಂಗಲ್ ಬಿ ಇದೆ ಅಲ್ವಾ ಇದು. ಸೊ ಎರಡನ್ನೂ ಆಡ್ ಮಾಡಿ 180 ಮೈನಸ್ ಮಾಡಿದ್ರೆ ಇದು ಬರುತ್ತಲ್ವಾ ಆಂಗಲ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಅದನ್ನೇ ಬರೆಯೋಣ ನೋಡಿ. ಆಂಗಲ್ ಎ ಇ ಬಿ ಅಂದ್ರೆ ಏನಾಗತ್ತೆ, 180 ಡಿಗ್ರಿ ಮೈನಸ್ ಹಾಫ್ ಆಂಗಲ್ ಎ ಪ್ಲಸ್ ಹಾಫ್ ಆಂಗಲ್ ಬಿ ಮಾಡಿದ್ರೆ ನಮ್ಗೆ ಆಂಗಲ್ ಎ ಇ ಬಿ ಬರುತ್ತೆ ಅಲ್ವಾ. ಈಗ ಹಾಫ್ ನಾವು ಕಾಮನ್ ತೆಗಿಬಹುದು, ಎರಡರಲ್ಲೂ ಹಾಫ್ ಇದೆ ಅಲ್ವಾ. ಹಾಫ್ ಕಾಮನ್ ತೆಗೆದ್ರೆ ಏನು ಉಳಿತು, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಉಳಿತು ಅಲ್ವಾ. ಸೊ ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಅದೇ ರೀತಿ ಇಲ್ಲಿನೂ ನೋಡಿ ಆಂಗಲ್ ಎಫ್ ಜಿ ಹೆಚ್ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಜಿ ಡಿ ಆಗುತ್ತಲ್ವಾ. ಇಲ್ಲಿನೂ ವರ್ಟಿಕಲ್ ಆಂಗಲ್ ಫಾರ್ಮೇಶನ್ ಆಗಿದೆ. ಸೊ ಅದನ್ನು ಬರೆಯೋಣ. ಆಂಗಲ್ ಎಫ್ ಜಿ ಹೆಚ್ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಜಿ ಡಿ. Same reason, vertically opposite angles. ಈಗ ಈ ಸಿ ಜಿ ಡಿ ಎಷ್ಟಿರುತ್ತೆ, ಇಲ್ಲಿ ಇದೊಂದು ಟ್ರಯಾಂಗಲ್ ಆಯ್ತು. ಸಿ ಜಿ ಡಿ ಅಂದ್ರೆ ಇದೊಂದು ಟ್ರಯಾಂಗಲ್ ಇದೆ. ಇಲ್ಲಿನೂ ಆಂಗುಲರ್ ಬೈಸೆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಆಂಗಲ್ ಎಷ್ಟಿರುತ್ತೆ, ಹಾಫ್ ಆಂಗಲ್ ಸಿ ಇರುತ್ತೆ. ಈ ಟೋಟಲ್ ಎಷ್ಟಿದೆನೋ ಅದರಲ್ಲಿ ಹಾಫ್ ಇರುತ್ತೆ. ಸೊ ಇಲ್ಲಿನೂ ಅಷ್ಟೇ ಆಂಗಲ್ ಡಿ ಎಷ್ಟಿದೆನೋ ಈ ಆಂಗಲ್ ಎಷ್ಟಿರುತ್ತೆ, ಹಾಫ್ ಆಂಗಲ್ ಡಿ ಇರುತ್ತೆ. ಸೊ ಈ ಎರಡು ಆಂಗಲ್ಸ್ ನ ಆಡ್ ಮಾಡಿ 180 ಮೈನಸ್ ಮಾಡಿದ್ರೆ ನಮ್ಗೆ ಈ ಆಂಗಲ್ ಬರುತ್ತೆ. ಸೊ ಇಲ್ಲಿನೂ ಅದೇ ರೀತಿ ಬರೆಯೋಣ. ಆಂಗಲ್ ಸಿ ಜಿ ಡಿ ಬರೆಯೋ ಬದಲು 180 ಡಿಗ್ರಿ ಮೈನಸ್ ಹಾಫ್ ಆಂಗಲ್ ಸಿ ಪ್ಲಸ್ ಹಾಫ್ ಆಂಗಲ್ ಡಿ ಅಲ್ವಾ. ಇವೆರಡನ್ನ ಆಡ್ ಮಾಡಿ 180 ಮೈನಸ್ ಮಾಡಿದ್ರೆ ನಮ್ಗೆ ಈ ಆಂಗಲ್ ಬರುತ್ತೆ.
ಈಗ ಇಲ್ಲಿ ಮೇಲೆ ಯಾವ ರೀತಿ ಮಾಡಿದ್ವು ಅದೇ ರೀತಿ 180 ಮೈನಸ್ ಹಾಫ್ ಕಾಮನ್ ತೆಗೆದು ಬಿಡೋಣ. ಏನು ಉಳಿಯತ್ತೆ? ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಉಳಿಯಿತು. ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಎರಡನ್ನು ಆಡ್ ಮಾಡೋಣ. ಓಕೆ, ಬರೆಯೋಣ. ಆಡಿಂಗ್ 1 and 2 ಅಂತ. ಆಡಿಂಗ್ 1 and 2. ಲೆಫ್ಟ್ ಹ್ಯಾಂಡ್ ಸೈಡ್ ಫಸ್ಟ್ ಆಡ್ ಮಾಡಬೇಕು. ನೋಡಿ, ಆಂಗಲ್ ಎಫ್ ಇ ಹೆಚ್, ನೋಡಿ ಆಂಗಲ್ ಎಫ್ ಇ ಹೆಚ್ ಪ್ಲಸ್ ಆಂಗಲ್ ಎಫ್ ಜಿ ಹೆಚ್ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿದ್ವಿ, ರೈಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ 180 ಮೈನಸ್ ಹಾಫ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಅಂತ ಇದೆ, ಪ್ಲಸ್ ಇಲ್ಲಿ ಏನಿದೆ 180 ಮೈನಸ್ ಹಾಫ್ ಇಂಟು ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಅಂತ ಇದೆ ಅಲ್ವಾ? ಕ್ಲಿಯರ್ ಇದೆನಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನಮ್ಗೆ ಎಫ್ ಇ ಹೆಚ್ ಎಫ್ ಜಿ ಹೆಚ್ ಈ ಆಂಗಲ್ 180 ನಾವು ಸಮ್ ಆಫ್ 2 angles 180 ಅಂತ ಪ್ರೂವ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀವಿ. ಈಗ ನೋಡಿ 180 ಪ್ಲಸ್ 180 ಎಷ್ಟಾಯ್ತು? 360 ಆಯ್ತು. ಓಕೆ, ಮೈನಸ್ ಈಗ ನೋಡಿ ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇಲ್ಲಿನೂ ಹಾಫ್ ಇದೆ, ಇಲ್ಲಿನೂ ಹಾಫ್ ಇದೆ. ಸೊ ಹಾಫ್ ಕಾಮನ್ ತೆಗೆದ್ಬಿಡ್ತೀವಿ. ಓಕೆ, ಕಾಮನ್ ತೆಗೆದ್ರೆ ಏನು ಉಳಿತು? ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇದೆ, ಇಲ್ಲಿ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಇದೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಅಂತ. ಓಕೆ, ಈಗ ನೋಡಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಆಂಗಲ್ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಎಲ್ಲ 4 angles ಎಷ್ಟಿರುತ್ತೆ ಒಂದು ಕ್ವಾಡ್ರಿಲ್ಯಾಟ್ರಲ್ ನಲ್ಲಿ? ನಮ್ಗೆ ಗೊತ್ತಿದೆ ಅಲ್ವಾ, 360 ಡಿಗ್ರಿ ಇರುತ್ತೆ. ಸೊ ಅದನ್ನೇ ಬರೆಯೋಣ. 360 ಡಿಗ್ರಿ ಆಲ್ರೆಡಿ ಇದೆ, ಮೈನಸ್ 1/2 ಇದನ್ನು ಇದೆ, ಇನ್ನು ಇದೆಲ್ಲ ಆಂಗಲ್ಸ್ ಸೇರಿದ್ರೆ ನಮ್ಗೆ ಇಲ್ಲಿನೂ 360 ಡಿಗ್ರಿ ಆಯ್ತು. ಅಂಡರ್ಸ್ಟ್ಯಾಂಡ್ ಆಯ್ತಾ ಇಲ್ಲಿವರೆಗೂ? ಈಗ ಇಲ್ಲಿ ಪ್ಲೇಸ್ ಇಲ್ಲ, ಸೊ ಇಲ್ಲಿ ಬರೀತೀವಿ. ನೋಡಿ ಇದನ್ನೇ ಕಂಟಿನ್ಯೂ ಇಲ್ಲಿ ಬರೀತೀವಿ. 360 ಡಿಗ್ರಿ ಇದೆ, ಮೈನಸ್ ನೋಡಿ ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಬೋದಲ್ವಾ? ಸೊ ಕ್ಯಾನ್ಸಲೇಷನ್ ಮಾಡಿದ್ರೆ ಏನು ಉಳಿಯತ್ತೆ? 2 180s. ಸೊ 180 ಉಳಿತು. ಈಗ 360 ಮೈನಸ್ 180 ಅಂದ್ರೆ ಎಷ್ಟಾಗತ್ತೆ? 180 ಉಳಿತು. ಅಂದ್ರೆ ಇದು ಯಾವ್ದಕ್ಕೆ ಈಕ್ವಲ್ ಟು ಇಟ್ಟಿದೀವಿ? ಆಂಗಲ್ ಎಫ್ ಇ ಎಚ್ ಪ್ಲಸ್ ಆಂಗಲ್ ಎಫ್ ಜಿ ಎಚ್. ಸೊ ಅದನ್ನೇ ಬರೆಯೋಣ. ಆಂಗಲ್ ಎಫ್ ಇ ಹೆಚ್ ಪ್ಲಸ್ ಆಂಗಲ್ ಎಫ್ ಜಿ ಹೆಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ನಾವು ಅದನ್ನೆಲ್ವಾ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ದು. ಈ 2 angles ಆಂಗಲ್ ಎಫ್ ಇ ಎಚ್ ಪ್ಲಸ್ ಆಂಗಲ್ ಎಫ್ ಜಿ ಎಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಇದ್ರೆ ಅವಾಗ ನಾವು ಹೇಳ್ಬೋದಲ್ವಾ, therefore by the theorem 9.11 quadrilateral EFGH ಅಲ್ವಾ, EFGH is a cyclic quadrilateral. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಹೆನ್ಸ್ proved. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.